ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಟೌನಿಗೆ ಹೊರಟಿದ್ದೇನೆ. ಯಾಕೆ ಅಂತ ಅಂದ್ಕೋತಿದ್ದೀರಾ? ಸ್ವಲ್ಪ ಹಳೆ ಕುಕ್ಕರ್ ಎಲ್ಲ ಇತ್ತು, ಯೂಸ್ ಮಾಡೋದೆಲ್ಲ ಹಾಗೆ ತೆಗೆದಿಟ್ಟಿದ್ದು. ತಗೊಂಡೋಗಿ ಒಂದೆರಡು ಹೊಸದಾದ್ರೂ ತರುವ ಅಂತ. ಆದರೆ ಈಗ ಹೊತ್ಕೊಂಡು ಹೋಗಬೇಕು. ನಮ್ಮದು ಮನೆ ಹತ್ರ ತನಕ ಬರುವಾಗ ರೋಡ್ ಕಾಂಕ್ರೀಟ್ ಆಗಿದೆ, ಹಾಗಾಗಿ ಗಾಡಿ ಬಿಡ್ತಾ ಇಲ್ಲ. ಇನ್ನೊಂದು ರೋಡಲ್ಲಿ ಹೋಗಬೇಕು ನಡ್ಕೊಂಡು. ಸ್ವಲ್ಪ ದೂರ ಎತ್ಕೊಂಡು ಹೋಗ್ಬೇಕಿದ್ನ. ಸುಸ್ತಾಗ್ತಿದೆ ಈಗಲೇ ನನಗೆ. ಇಷ್ಟು ದೊಡ್ಡದಿದೆ, ದೊಡ್ಡ ಬ್ಯಾಗ್, ವೆಯ್ಟ್ ಇದೆ, ಎತ್ಕೊಂಡು ಹೋಗ್ಬೇಕೀಗ ಇದನ್ನ. ಬಂದ್ವಿ ಶಾಪಿಗೆ. ಇಲ್ಲಿ ಕುಕ್ಕರಿಗೆ ಅಂತ ಬಂದಿರೋದು ಇವತ್ತು ಆ್ಯಕ್ಚುಲಿ. ನೋಡಿ, ಇಲ್ಲಿ ನೋಡುವಾಗೆಲ್ಲ ಏನೇನೋ ತಗೊಳ್ಬೇಕು ಅಂತ ಅನ್ನಿಸ್ತಿದೆ. ಬಟ್ ವಿಜಿ ಒಟ್ಟಿಗಿದ್ದ ಕಾರಣ ಬೈದರು ಕೂಡ, ಪಾತ್ರೆ ರಾಶಿ ಹಾಕಬೇಡ ಮನೆಗೆ ತಗೊಂಡೋಗಿ ಅಂತ, ಯೂಸ್ ಆಗುವಂಥದ್ದು ಮಾತ್ರ ತಗೋ ಅಂತ. ಹೆಣ್ಮಕ್ಳಿಗೆ ಹೀಗೆ ಅಂತ ಅಂದ್ಕೋತೇನೆ. ಮತ್ತು 2 ಕುಕ್ಕರ್ ಅಂತೂ ತಗೊಂಡೆ. ಒಂದು 5 ಲೀಟರ್ ಆ್ಯಂಡ್ 10 ಲೀಟರ್ ಇತ್ತು. 2 ಕುಕ್ಕರ್ ಬಂತು. ಜೊತೆಗೆ ನಮ್ಮದು ಗ್ಯಾಸ್ ಸ್ಟವ್ ಇದು ಒಂದು ಸ್ಟವ್ ಒಂದು ಸೈಡ್ ಮಾತ್ರ ಆನ್ ಇದೆ, ಇನ್ನೊಂದು ಸೈಡ್ ಆನೇ ಇಲ್ಲ. ಆಗ್ತಿಲ್ಲ, ಅದೇನಾಗಿದೆ ಅಂತ ಗೊತ್ತಿಲ್ಲ. ಹಾಗಾಗಿ 2 ಕುಕ್ಕರ್ ವಿಜಿ ಕಡೆಯಿಂದ ಆದರೆ ಸ್ಟವ್ ನಾನೇ ತಗೊಂಡೆ. ಪ್ರೀತಿ ಕಂಪೆನಿದು ಸ್ಟವ್ ತಗೊಂಡೆ. ನಮ್ಮದು ಇರೋದು ಚೆಂದಾಗಿದೆ, ಬಟ್ ಒಂದು ಒಲೆ ಉರಿತಿದೆ, ಬಟ್ ಅದು ಸೌಂಡ್ ಬೇರೆ ಅದರಲ್ಲೇನೋ ಒಂದು ಹಾಳಾಗಿ. ಹಾಗಾಗಿ ಇವತ್ತು 2 ಕುಕ್ಕರ್ ಮತ್ತು ಒಂದು ಗ್ಯಾಸ್ ಸ್ಟವ್ ಮನೆಗೆ ಬಂದಿದೆ. ಫ್ಯಾಷನ್ ಫ್ರೂಟ್ ಆಗಿದೆ, ಹಣ್ಣಾಗಿಲ್ಲ. ತುಂಬ ಫ್ಯಾಷನ್ ಫ್ರೂಟು ಸ್ಟಾರ್ಟ್ ಆಗಿದೆ ನಮ್ಮ ಕೊಡಗಲೆಲ್ಲ. ಈ ಟೈಮಲ್ಲೇ ಆಗೋದು. ಸ್ವಲ್ಪ ಹಣ್ಣಾದರೆ ಜ್ಯೂಸ್ ಮಾಡಿ ಸಕ್ಕರೆ ಹಾಕಿ ಕುಡಿಯೋಕ್ಕೆ ಚೆಂದ ಇದೆ. ನೋಡಿ, ಒಂದು ಹಣ್ಣಾದ್ದು ಸ್ವಲ್ಪ ಸಿಕ್ತು, ಸ್ವಲ್ಪ ಹುಳಿ ಇತ್ತು. ಇನ್ನು ಸ್ವಲ್ಪ ಹಣ್ಣಾಗಿದ್ದರೆ ಸ್ವೀಟ್ ಇರ್ತಿತ್ತೇನೋ. ಇಲ್ಲೊಂದು ಮರದಲ್ಲಿ ಮಾವಿನಕಾಯಿ, ಸಖತ್ ಮಾವಿನಕಾಯಿ ಇದೆ. ಆದರೆ ಆ ಮಾವಿನ ಹಣ್ಣಾಗಿ ಬಿದ್ದಾಗೆಲ್ಲ ಹೊಳೆಯಲ್ಲಿರುತ್ತೆ, ಕೆಳಗೆ ಹೊಳೆ ಇದೆ. ಸೈಡ್ ಹೊಳೆ ಪಕ್ಕ ಇರೋ ಮಾವಿನ ಮರ ಇದು. ವಿಡಿಯೋಕ್ಕೆ ಬರ್ತಾ ಇಲ್ಲ, ಆದರೂ ಟ್ರೈ ಮಾಡಿದೆ ನಾನು, ಕಾಣುತ್ತಾ ನೋಡೋಣ ಅಂತ. ತುಂಬ ಅಂದರೆ ತುಂಬ ಮಾವಿನ ಕಾಯಿ ಇದೆ ಅದರಲ್ಲಿ. ಈಗ ಹಣ್ಣಾಗಿ ಬಿದ್ದಾಗ ಎಲ್ಲ ನೀರಲ್ಲಿರುತ್ತೆ. ನನ್ನ ಇವತ್ತಿನ ಸಣ್ಣ ಮಿನಿ ಬ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮ್ಮ ಕಿಟ್ಟು ನೋಡಿ, ಬಿಚ್ಕೊಂಡು ಬರೋಣ ಅಂತ ಹೋದರೆ ಗುದ್ಕೊಂಡು ನೆಕ್ಕೊಂಡು ಕೂತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೋತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು.